ಸ್ನೇಹಿತರೆ ನಮಸ್ಕಾರ. ಕಾಮರಾಜ್ಯದ ಅಧಿಪತಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣನ ಮತ್ತೊಂದು ಕಾಮದಾಟದ ಕಂಪ್ಲೀಟ್ ಭಯಾನಕ ಚರಿತ್ರೆ ಈಗ ಬಯಲಾಗಿದೆ. ಈತ ಎಂತಹ ಕಾಮುಕ ಆಗಿದ್ದ ಅಂತ ಹೇಳಿದ್ರೆ ಬಹುಶಃ ನಾವು ನೀವು ಯಾರು ಕೂಡ ಕಲ್ಪನೆಯನ್ನೇ ಮಾಡಿಕೊಳ್ಳೋಕೆ ಸಾಧ್ಯವಿಲ್ಲ. 60 ವರ್ಷದ ಮುದುಕಿಯನ್ನು ಕೂಡ ಬಿಡದಂತಹ ಈ ಕಾಮುಕ ಯಾವ ರೀತಿ ಆ ಮುದುಕಿಯ ಮೇಲೆ ಎರಗಿದ್ದ, ದಮ್ಮಯ್ಯ ಅಂತೇಳಿ ಕಾಲು ಹಿಡಿದ್ರೂ ಕೂಡ ಬಿಡದೆ ಆಕೆಯ ಮೇಲೆ ಯಾವ ರೀತಿ ದೌರ್ಜನ್ಯವನ್ನು ಎಸಗಿದ್ದ, 60ನೇ ವಯಸ್ಸಿನ ಈ ಸಂತ್ರಸ್ತೆಗೆ ಬೆದರಿಸಿ ಹಲವು ಬಾರಿ ಹೇಗೆ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದ ಅನ್ನೋದು ತನಿಖೆಯಲ್ಲಿ ಈಗ ದೃಢಪಟ್ಟಿದೆ. ಅಷ್ಟು ಮಾತ್ರವಲ್ಲ, 2ನೇ ಚಾರ್ಜ್ ಶೀಟ್ ಕೂಡ ಈಗಾಗಲೇ ಸೋಮವಾರ ಸಲ್ಲಿಕೆಯಾಗಿದೆ. 1652 ಪುಟಗಳ 2ನೇ ಚಾರ್ಜ್ ಶೀಟ್ ಇದು ಆರೋಪಿ ಪ್ರಜ್ವಲ್ ರೇವಣ್ಣನಿಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡಲಿದೆ ಎನ್ನುವುದರಲ್ಲಿ ಅನುಮಾನನೇ ಇಲ್ಲ. ಹೊಳೆ ನರಸೀಪುರದಲ್ಲಿ ಮನೆ ಕೆಲಸಕ್ಕೆ ಬರುತ್ತಿದ್ದಂಥ 60 ವರ್ಷದ ಸಂತ್ರಸ್ತೆಯನ್ನು ಬೆದರಿಸಿ ಹಲವು ಬಾರಿ ತನ್ನ ಕಾಮತೃಷೆಯನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ದೌರ್ಜನ್ಯವನ್ನು ಎಸಗಿರೋದು ತನಿಖೆಯಲ್ಲಿ ದೃಢಪಟ್ಟಿದೆ. ಇದು ಚಾರ್ಜ್ ಶೀಟ್ನಲ್ಲೂ ಕೂಡ ಎಳೆಯಾಗಿ ವಿವರಿಸಲಾಗಿದೆ. ಹಾಗಾದರೆ ಈ 1652 ಪುಟಗಳ 2ನೇ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ಸ್ಗಳಿದ್ದಾವೆ, ಪ್ರಜ್ವಲ್ ರೇವಣ್ಣನ ಮತ್ತಷ್ಟು ಮುಖವಾಡಗಳನ್ನು ಹೇಗೆ ಇದರಲ್ಲಿ ತೆರೆದಿಡಲಾಗಿದೆ, ಜೊತೆಗೆ ಈ ಚಾರ್ಜ್ ಶೀಟ್ನಲ್ಲಿ ಇರುವಂಥ ಒಂದೊಂದು ವಿಚಾರಗಳನ್ನು ನೋಡಿದರೂ ಕೂಡ ರಕ್ತ ಕೊತ ಕುದಿಯುವಂಥದ್ದು ಯಾಕೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮಾಜಿ ಸಂಸದ, ಜೊತೆಗೆ ಹಾಸನದ ಯುವ ನಾಯಕ, ಕಾಮರಾಜ್ಯದ ಅಧಿಪತಿ, ಹೆಣ್ಮಕ್ಳ ಪಾಲಿನ ಒಬ್ಬ ಕೀಚಕ ಅಂತಲೇ ಹೇಳ್ಬೋದಾದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪ್ರಜ್ವಲ್ ರೇವಣ್ಣ. ಈ ಪ್ರಜ್ವಲ್ ರೇವಣ್ಣನ ವಿರುದ್ಧ ಕೇಳಿಬಂದಂಥ ಲೈಂಗಿಕ ದೌರ್ಜನ್ಯದ ಪ್ರಕರಣದ ತನಿಖೆಯನ್ನು ನಡೆಸ್ತಿರುವಂತಹ ವಿಶೇಷ ತನಿಖಾಧಿಕಾರಿಗಳಿಗೆ ಈಗ ಆಘಾತಕಾರಿ ಅಂಶಗಳು ಹೊರಗಡೆ ಗೊತ್ತಾಗ್ತಿದ್ದಾವೆ. ಈ ಪ್ರಕರಣವನ್ನು ತನಿಖೆ ಮಾಡ್ತಿರುವಂಥ CIDಯ SIT ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಈಗಾಗಲೇ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ. 2ನೇ ಚಾರ್ಜ್ ಶೀಟ್ ಇದು. ಈ 2ನೇ ಚಾರ್ಜ್ ಶೀಟ್ನಲ್ಲಿ 60 ವರ್ಷದ ಮಹಿಳೆ ಮೇಲೆ ನಡೆದಂಥ ಲೈಂಗಿಕ ದೌರ್ಜನ್ಯ ಮತ್ತು ವಿಡಿಯೋ ಮಾಡಿಕೊಂಡು ಆ ಮಹಿಳೆಯ ಮೇಲೆ ಬ್ಲ್ಯಾಕ್ ಮೇಲನ್ನು ಮಾಡಿ ನಿರಂತರವಾಗಿ ಅತ್ಯಾಚಾರವನ್ನು ಎಸಗಿದಂಥ ಆರೋಪ ಇತ್ತು. 1652 ಪುಟಗಳ ಆರೋಪ ಪಟ್ಟಿಯನ್ನು ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. ಈ ಆರೋಪ ಪಟ್ಟಿಯಲ್ಲಿ ಇರುವಂಥ ಒಂದೊಂದು ಅಂಶಗಳು ಕೂಡ ಅಕ್ಷರಶಃ ಆಘಾತಕಾರಿಯಾಗಿದ್ದು, ಈ ಪ್ರಜ್ವಲ್ ರೇವಣ್ಣ ಎಂತಹ ಕಾಮುಕ ಅನ್ನೋದನ್ನು ಇದು ಎಳೆಯಾಗಿ ಬಿಚ್ಚಿಟ್ಟಿದೆ. ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಕಂಬಿಯನ್ನು ಇಡಿಸ್ತಿರುವಂತಹ ಈ ಪ್ರಜ್ವಲ್ ರೇವಣ್ಣನ ವಿರುದ್ಧ ಒಟ್ಟು 4 ಪ್ರಕರಣಗಳು ದಾಖಲಾಗಿದ್ದಾವೆ. ಅದರಲ್ಲಿ ಈಗ 2ನೇ ಪ್ರಕರಣದ ಚಾರ್ಜ್ ಶೀಟ್ ಇದು ಅನ್ನೋದು ಈಗ ಗೊತ್ತಾಗ್ತಿದೆ. ಇಲ್ಲಿ CRPC 164ರ ಅಡಿಯಲ್ಲಿ ಸಂತ್ರಸ್ತೆ ಹಾಗೂ ಪ್ರಮುಖ ಸಾಕ್ಷಿದಾರರ ಹೇಳಿಕೆಗಳನ್ನು ನ್ಯಾಯಾಧೀಶರ ಎದುರು ದಾಖಲಿಸಲಾಗಿದೆ. 113 ಮಂದಿ ಸಾಕ್ಷಿದಾರರು ಮತ್ತು ಡಿಜಿಟಲ್ ಸಾಕ್ಷ್ಯಾಧಾರ FSL ವರದಿಯನ್ನು ನ್ಯಾಯಾಲಯಕ್ಕೆ ನೀಡಲಾಗಿದೆ ಅನ್ನೋದನ್ನು SIT ತಿಳಿಸಿದೆ. ಈ ಆರೋಪಿ ಪ್ರಜ್ವಲ್ ರೇವಣ್ಣ ಹೊಳೆ ನರಸೀಪುರದ ಮನೆಯಲ್ಲಿ ಕೆಲಸಕ್ಕೆ ಬರುತ್ತಿದ್ದಂಥ 60 ವರ್ಷದ ಸಂತ್ರಸ್ತೆಯನ್ನು ಬೆದರಿಸಿ ಹಲವು ಬಾರಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿರೋದು ತನಿಖೆಯಲ್ಲಿ ದೃಢಪಟ್ಟಿದೆ. ಆರೋಪಿ ಕೃತ್ಯವನ್ನು ಎಸಗುವಂತಹ ಸಂದರ್ಭದಲ್ಲಿ ತನ್ನದೇ ಮೊಬೈಲ್ನಲ್ಲಿ ವಿಡಿಯೋವನ್ನು ಚಿತ್ರೀಕರಣ ಮಾಡಿಕೊಂಡಂತಹ ವಿಚಾರವು ಕೂಡ ರುಜುವಾತಾಗಿದೆ. ಜೊತೆಗೆ ಅಷ್ಟಕ್ಕೆ ಈತನ ಕಾಮತೃಷೆ ನಿಂತಿಲ್ಲ. ಸಂತ್ರಸ್ತೆ ಕೈ ಮುಗಿದು ಬೇಡಿಕೊಂಡು, ನಿಮ್ಮ ತಾತ ಹಾಗೂ ತಂದೆಗೆ ಊಟ ಬಡಿಸಿದ್ದೇನೆ, ನನ್ನನ್ನು ಬಿಟ್ಟು ಬಿಡು ಮಗನೇ ಅಂತ ಹೇಳಿಬಿಟ್ಟು ಅಂಗಲಾಚಿದ್ರೂ ಕೂಡ ಈ ಪ್ರಜ್ವಲ್ ರೇವಣ್ಣ ಬಿಟ್ಟಿಲ್ಲ ಅನ್ನೋದು ಈ ಎಸಗಿದ್ದಂತಹ ಲೈಂಗಿಕ ದೌರ್ಜನ್ಯವನ್ನು ಎಸಗಿದಂಥ ವಿಡಿಯೋದಲ್ಲೂ ಕೂಡ ಈ ದೃಶ್ಯ ವೈರಲ್ ಆಗಿತ್ತು. ಈ ವಿಡಿಯೋ ವೈರಲ್ ಆದ ಬಳಿಕ ಮೇ 5ರಂದು ಸಂತ್ರಸ್ತೆಯ ಹೇಳಿಕೆಯನ್ನು ಆಧರಿಸಿ SIT ಪ್ರಜ್ವಲ್ ರೇವಣ್ಣನ ವಿರುದ್ಧ ಅತ್ಯಾಚಾರ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಶುರು ಮಾಡಿತ್ತು. ಈಗಾಗಲೇ ಈ ಪ್ರಕರಣದಲ್ಲಿ ಇನ್ನಷ್ಟು ಅಂಶಗಳು, ಬೆಚ್ಚಿ ಬೀಳಿಸುವಂತಹ ಅಂಶಗಳು ರಿವೀಲ್ ಆಗಿದ್ದಾವೆ. ಈತ ಯಾವ ರೀತಿ ಆ ಮಹಿಳೆಗೆ ದೌರ್ಜನ್ಯವನ್ನು ಎಸಗ್ತಿದ್ದ ಅಂದರೆ, ಈ ಕನ್ನಿಗಡ ತೋಟದ ಮನೆಯಲ್ಲಿ ಏನೆಲ್ಲ ನಡೀತಾ ಇತ್ತು ಅನ್ನೋದನ್ನು ಈ ಸಂತ್ರಸ್ತೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ಈ ಸಂತ್ರಸ್ತೆ ತೋಟದ ಮನೆಯ 1ನೇ ಮಹಡಿಯಲ್ಲಿ ರೂಮನ್ನು ಕ್ಲೀನ್ ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಆ ವೇಳೆ ರೂಮಿಗೆ ಬಂದಂಥ ಆರೋಪಿ ಪ್ರಜ್ವಲ್ ಸಂತ್ರಸ್ತೆ ಬಳಿ ಕುಡಿಯೋದಕ್ಕೆ ನೀರನ್ನು ಕೇಳಿದ್ದ. ನೀರು ತೆಗೆದುಕೊಂಡು ಬಂದ ಕೂಡಲೇ ಸಂತ್ರಸ್ತೆಯನ್ನು ಎಳೆದುಕೊಂಡು ಹೊರಗೆ ತಪ್ಪಿಸಿಕೊಂಡು ಹೋಗದಂತೆ ಏಕಾಏಕಿ ರೂಮಿನ ಡೋರನ್ನೇ ಲಾಕ್ ಮಾಡಿದ್ದ. ಬಳಿಕ ಬಲವಂತವಾಗಿ ಎಳೆದಾಡಿ ಸಂತ್ರಸ್ತೆಯನ್ನು ವಿವಸ್ತ್ರಗೊಳಿಸಿದ್ದ. ಈ ವೇಳೆ ದಮ್ಮಯ್ಯ ಬೇಡ ಅಂತ ಹೇಳಿಬಿಟ್ಟು ಬಾಗಿಲು ತೆಗೆಯೋಣ ಅಂಥೇಳಿ ಭಯವಾಗ್ತಿದೆ ಅಂತನೋ ಏನೇ ಬೇಡ್ಕೊಂಡ್ರು ಕೂಡ ಬಿಡದೆ ಏನೂ ಆಗಲ್ಲ ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ಬೆದರಿಸಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಅದನ್ನು ಮೊಬೈಲ್ ಫೋನ್ನಲ್ಲೂ ಕೂಡ ರೆಕಾರ್ಡನ್ನು ಮಾಡ್ಕೊಂಡಿದ್ದಾನೆ. ಇದಾದ ಬಳಿಕ ಮತ್ತೊಮ್ಮೆ ಬಸವನಗುಡಿಯಲ್ಲಿರುವಂತಹ ರೇವಣ್ಣ ನಿವಾಸದಲ್ಲೇ ಮತ್ತೊಮ್ಮೆ ಸಂತ್ರಸ್ತೆಯ ಮೇಲೆ ಎರಗಿ ಅತ್ಯಾಚಾರವನ್ನು ಎಸಗಿದ್ದ ಅನ್ನೋದನ್ನು ಉಲ್ಲೇಖಿಸಲಾಗಿದೆ. 2 ಬಾರಿ ಅತ್ಯಾಚಾರ ಎಸಗಿದಾಗಲೂ ಕೂಡ ಅದೆಲ್ಲವನ್ನು ಕೂಡ ಪ್ರಜ್ವಲ್ ರೇವಣ್ಣ ರೆಕಾರ್ಡ್ ಮಾಡಿಕೊಂಡಿದ್ದ.
ಅತ್ಯಾಚಾರದ ಸಂಗತಿ ಬಾಯ್ಬಿಟ್ರೆ ಈ ಎಲ್ಲ ವಿಡಿಯೋಗಳನ್ನು ನಿನ್ನ ಮಗನಿಗೆ ಕಳಿಸೋದಾಗಿಯೂ ಕೂಡ ಬೆದರಿಸಿದ್ದ ಅನ್ನೋದನ್ನು ಕೂಡ ಇಲ್ಲಿ ಸಂತ್ರಸ್ತೆ ಹೇಳ್ತಾಳೆ. ಹೀಗಾಗಿ ಮಾನ ಮರ್ಯಾದೆಗೆ ಅಂಜಿ ದೂರು ನೀಡಲು ಸಂತ್ರಸ್ತೆ ಹಿಂದೇಟನ್ನು ಹಾಕಿದ್ಲು. ಹೀಗೆ ಬೆದರಿಸಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸಂತ್ರಸ್ತೆಯ ಮೇಲೆ ನಿರಂತರವಾಗಿ ಅತ್ಯಾಚಾರವನ್ನು ಎಸಗ್ತಿದ್ದ ಅನ್ನೋದನ್ನು ಉಲ್ಲೇಖಿಸಲಾಗಿದೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ಪ್ರಮುಖವಾಗಿ ಈ ಹಿಂದೆ ಯಾರೆಲ್ಲ ಮೇಲೆ ಈ ಮಹಿಳೆಯ ಎದುರುಗಡೆನೆ ಅತ್ಯಾಚಾರ ಮಾಡಿದ್ನೋ, ಜೊತೆಗೆ ಈ ಮಹಿಳೆ ಆದ ಬಳಿಕ ಯಾರಿಂದೆಲ್ಲ ಈತ ತನ್ನ ತೃಷೆಯನ್ನು ತೀರಿಸಿಕೊಳ್ತಾ ಇದ್ನೋ ಅದೆಲ್ಲವನ್ನು ಕೂಡ ಈಕೆಯ ಬಳಿ ಕೂಡ ಹೇಳಿಕೊಂಡಿದ್ದಂತೆ. ಯಾರ ಹತ್ರ? ಈ ಸಂತ್ರಸ್ತ ಮಹಿಳೆಯ ಬಳಿ ಹೇಳಿಕೊಂಡಿದ್ದಂತೆ. ಅಷ್ಟಕ್ಕೆ ನಿಂತಿಲ್ಲ ಈತನ ಈ ಚಪಲ. ಎಲ್ಲಿವರೆಗೆ ಅಂತ ಹೇಳಿದರೆ, ಒಂದು 60 ವರ್ಷದ ಮುದುಕಿ ಅಂತ ಹೇಳಿದರೆ ಈತನಿಗೆ ತಾಯಿಯ ಸಮಾನ ಆದಂತಹ ಹೆಣ್ಣುಮಕ್ಕಳನ್ನು ಅಥವಾ ಯುವತಿಯರನ್ನು ಮುದುಕಿಯರನ್ನು ಕೂಡ ಈತ ಬಿಡೋದಿಲ್ಲ ಅಂತ ಹೇಳಿದ್ರೆ ಬಹುಶಃ ಈ ಕಾಮುಕ ಎಂತಹ ವಿಕೃತ ಅನ್ನೋದನ್ನು ನೀವು ಆಲೋಚನೆ ಮಾಡಿ. ಇನ್ನು 47 ವರ್ಷದ ಮಹಿಳೆಯು ಕೂಡ ಪ್ರಜ್ವಲ್ ರೇವಣ್ಣ ಮತ್ತು ಈ HD ರೇವಣ್ಣ ವಿರುದ್ಧ ಈ ಹಿಂದೆ ಆರೋಪವನ್ನು ಹೊರಿಸಿದ್ಲು. ಅದು 47 ವರ್ಷದ ಮಹಿಳೆ, ಇದು 60 ವರ್ಷದ ಮಹಿಳೆ. ಗಮನಿಸಬೇಕು ನೀವು. ಪ್ರಜ್ವಲ್ ರೇವಣ್ಣನ ವಯಸ್ಸೆಷ್ಟೇ? 32 33 ವರ್ಷ. ಈ ಮಹಿಳೆಯ ವಯಸ್ಸು 60 ವರ್ಷ. 1 to ಡಬಲ್, ಹೆಚ್ಚು ಕಡಿಮೆ ತಾಯಿಯ ವಯಸ್ಸಿನ ಮಗಳನ್ನು ಕೂಡ, ತಾಯಿ ವಯಸ್ಸವಳನ್ನು ಕೂಡ ಈತ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಬಹುಶಃ ಈತನ ಬಗ್ಗೆ ನೀವು ಏನು ಮಾತಾಡೋಕ್ಕೆ ಸಾಧ್ಯ? ನೀವೇ ಹೇಳಿ. ಇನ್ನು ಈತನಿಗೆ ಶಿಕ್ಷೆ ಆಗಬಾರ್ದಾ? ಈತ ಈ ಸಮಾಜದಲ್ಲಿ ಇರೋದಕ್ಕೆ ಯೋಗ್ಯನಾ? ಇಂಥವರಿಗೆ ನಾವು ಮಾಜಿ ಸಂಸದ ಪಟ್ಟವನ್ನು ಕೊಟ್ಟಿದ್ದು ದುರಂತ ಅಲ್ವಾ? ಏನೇ ಆದರೂ ಕೂಡ ನ್ಯಾಯ ಅನ್ನೋದು ಇವತ್ತಿಗೆ ಸಂತ್ರಸ್ತರ ಪಾಲಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಈ ಪ್ರಕರಣ ಏನಿದೆ ನೋಡಿ, ಈ ಪ್ರಕರಣದಲ್ಲಿ ಬಹುಶಃ ಇನ್ನಷ್ಟು ಆಘಾತಕಾರಿ ಅಂಶಗಳು ಇನ್ನೂ 2 ಪ್ರಕರಣ ಬಾಕಿ ಇರೋದ್ರಿಂದ ತನಿಖೆಗೆ ಅದರಲ್ಲಿ ಹೊರಗಡೆ ಬರುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಈ ಪ್ರಕರಣವನ್ನು ಹಂತವಾಗಿ ಪೊಲೀಸರು ದಡ ಮುಟ್ಟಿಸ್ತೀವಿ ಎನ್ನುವಂತಹ ಶಪಥವನ್ನು ಮಾಡಿರೋದ್ರಿಂದ ಎಲ್ಲೂ ಕೂಡ ಒಂದೇ ಒಂದು ಕಿಂಚಿತ್ತು ಆ ಕಡೆ ಈ ಕಡೆ ಆಗದ ರೀತಿಯಲ್ಲಿ ಎಚ್ಚರಿಕೆಯಿಂದ ಈ ಪ್ರಕರಣವನ್ನು ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಬೇಡ ಅಂದರೂ ಕೂಡ ಬಿಡದೆ ಈ ಮಹಿಳೆಯ ಮೇಲೆ ದೌರ್ಜನ್ಯವನ್ನು ನಡೆಸಿದಂತಹ ಆರೋಪವನ್ನು ಈ ಪ್ರಜ್ವಲ್ ರೇವಣ್ಣ ಎದುರಿಸ್ತಿರೋದ್ರಿಂದ ಇದು ಒಂದು ರೀತಿಯಲ್ಲಿ ಅತ್ಯಾಚಾರವೂ ಕೂಡ ಆಗ್ತದೆ, ಅತ್ಯಾಚಾರ ಪ್ರಕರಣವೂ ಕೂಡ ಆಗ್ತದೆ, ಜೊತೆಗೆ ಬೆದರಿಕೆ, ಆನಂತರ ಇಲ್ಲಿ ಒಂದು ರೀತಿಯಲ್ಲಿ ಜೀವ ಬೆದರಿಕೆಯನ್ನು ಕೂಡ ಹಾಕ್ಕೊಂಡಿದ್ದಾನೆ ಮತ್ತು ಮಾನ ತೆಗೆಯುವಂತಹ ಬೆದರಿಕೆಯನ್ನು ಕೂಡ ಹಾಕ್ಕೊಂಡಿದ್ದಾನೆ. ಹಾಗಾಗಿ ಇಲ್ಲಿ 1960ರ ಕಲಂ ಪ್ರಕಾರ, ಅಂದರೆ IPC ಕಲಂ ಪ್ರಕಾರ 376(2)K, 376(2)N, 354(A), 354(B), 354(C ಮತ್ತು 506 ರೀತಿ ಅಪರಾಧಗಳನ್ನು ಎಸಗಿರೋದು ಸಾಬೀತಾಗಿರೋದ್ರಿಂದ ಬಹುಶಃ ಪ್ರಜ್ವಲ್ ರೇವಣ್ಣ ಜೀವನ ಪರ್ಯಂತ ಜೈಲಿನಲ್ಲೇ ಕೊಳೆಯುವಂಥ ಸ್ಥಿತಿಯೂ ಕೂಡ ಬಂದರೂ ಕೂಡ ಅಚ್ಚರಿ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಕೇವಲ ಒಂದು ಪ್ರಕರಣ ಮಾತ್ರ ಇಲ್ಲ, ಈ ಪ್ರಕರಣದ ಜೊತೆಗೆ ಬೇರೆ ಬೇರೆ ಸೆಕ್ಷನ್ಸ್ಗಳು ಕೂಡ ಇರೋದ್ರಿಂದ, ಜೊತೆಗೆ ಆರೋಪಿ ವಿಚಾರಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ದುರುದ್ದೇಶದಿಂದನೇ ಅತ್ಯಾಚಾರವನ್ನು ತನ್ನ ಮೊಬೈಲ್ ಫೋನ್ನಲ್ಲಿ ಚಿತ್ರೀಕರಣ ಮಾಡಿಕೊಂಡಿರೋದ್ರಿಂದ ಅದು ಕೂಡ ಒಂದು ಅಪರಾಧ. ಇದೆಲ್ಲದೂ ಕೂಡ FSLನಲ್ಲೂ ಕೂಡ ದೃಢವಾಗಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ಇನ್ನೂ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಲಾಗ್ತಿದೆ. ಆರೋಪಿ ನ್ಯಾಯಾಂಗ ಬಂಧನದಲ್ಲಿದ್ದು 90 ದಿನಗಳು ಗತಿಸ್ತಾ ಬಂದಿದೆ. ಸೊ ದಟ್ ಇನ್ನಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸಿ 12 ಪ್ರಕರಣಗಳಲ್ಲಿ ಸಿಗುವಂತಹ ಒಂದಷ್ಟು ವಿವರಣೆಯನ್ನು ಸಂಗ್ರಹಿಸಿ ಅದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ ಬಳಿಕ ಬಹುಶಃ ಪ್ರಜ್ವಲ್ ರೇವಣ್ಣ ಇತಿಹಾಸದ ಪುಟ ಸೇರೋದರಲ್ಲಿ ಡೌಟೇ ಇಲ್ಲ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಒಬ್ಬ 33 ವರ್ಷದ ಮಾಜಿ ಸಂಸದ 60 ವರ್ಷದ ಮಹಿಳೆಯನ್ನು ಕೂಡ ಬಿಡೋದಿಲ್ಲ ಅಂತೇಳಿ ಇದ್ರೆ ನಿಮಗೇನು ಅನಿಸುತ್ತೆ? ಈತನ ಬಗ್ಗೆ ಎಷ್ಟು ಅಸಹ್ಯ ಅಂತೇಳಿ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.